ಕ್ಷೇತ್ರದಲ್ಲಿ ಉಪಚುನಾವಣೆಯ ಚರ್ಚೆಗಳು ಈಗ ಜೋರಾಗ್ತಾ ಇರುವಂತಹ ನಡುವೆ ನಿಧನರಾದಂತಹ ಮಾಜಿ ಸಚಿವ ಹಾಗೂ ಶಾಸಕ ಡಿ ಸುಧಾಕರ್ ಅವರ ಪುತ್ರ ಸುಹಾಸ್ ಸುಧಾಕರ್ ರಾಜಕೀಯವಾಗಿ ಸಕ್ರಿಯರಾಗಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಮುಂಬರುವಂತಹ ಉಪಚುನಾವಣೆಯಲ್ಲಿ ಈಗ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗುವಂತಹ ಸಾಧ್ಯತೆಗಳ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆಗಳು ನಡೀತಾ ಇವೆ. ಕಳೆದ ತಿಂಗಳು ಡಿ ಸುಧಾಕರ್ ಅವರ ನಿಧನದ ಬಳಿಕ ಹಿರಿಯೂರು ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗುವಂತಹ ಸಾಧ್ಯತೆ ಇತ್ತು. ಈಗ ಸುಹಾಸ್ ಸುಧಾಕರ್ ಕ್ಷೇತ್ರದಲ್ಲಿ ಬೆಂಬಲಿಗರು ಹಾಗೂ ಸ್ಥಳೀಯ ನಾಯಕರನ್ನ ಈಗ ಭೇಟಿ ಮಾಡಿ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ. ತಂದೆ ಸಚಿವರಾಗಿದ್ದಂತಹ ಅವಧಿಯಲ್ಲಿ ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸಿಕೊಳ್ಳದ ಸುಹಾಸ್ ಇದೀಗ ಕ್ಷೇತ್ರದ ವಿವಿಧ ಭಾಗಗಳಿಗೆ ಭೇಟಿಯನ್ನ ನೀಡಿ ಜನರೊಂದಿಗೆ ಸಂಪರ್ಕವನ್ನ ಸಾಧಿಸಿದ್ದಾರೆ. ಮೃತ ಶಾಸಕರ ಕುಟುಂಬ ಸದಸ್ಯರನ್ನ ಉಪಚುನಾವಣೆಯಲ್ಲಿ ಕಣಕ್ಕಿಳಿಸುವುದು ರಾಜಕೀಯ ಪಕ್ಷಗಳ ಸಾಮಾನ್ಯ ತಂತ್ರವಾಗಿದ್ದು, ಕಾಂಗ್ರೆಸ್ ನಾಯಕರು ಈ ಆಯ್ಕೆಯನ್ನ ಪರಿಗಣಿಸ್ತಾ ಇದ್ದಾರೆ ಎನ್ನಲಾಗಿದೆ. ಇನ್ನು ಪಕ್ಷದ ಕೆಲ ನಾಯಕರು ಡಿ ಸುಧಾಕರ್ ಅವರ ಪತ್ನಿ ಹರ್ಷಿನಿ ಮತ್ತು ಅವರ ಸ್ಪರ್ಧಿಸಿದ್ರೆ ಅನುಕಂಪದ ಮತಗಳು ದೊರೆಯಬಹುದು ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಆದ್ರೆ ಅವರು ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಹಿಂಜರಿಕೆಯನ್ನ ಹೊಂದಿದ್ದಾರೆ ಅಂತ ವರದಿಯಾಗಿದೆ. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಸುಹಾಸ್ ಸುಧಾಕರ್, ಪಕ್ಷದ ಕಾರ್ಯಕರ್ತರು ಮತ್ತು ಕ್ಷೇತ್ರದ ಜನರು ನನ್ನೊಂದಿಗೆ ಸಂಪರ್ಕದಲ್ಲಿರೋಕೆ ಬಯಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಕ್ಷೇತ್ರದ ವಿವಿಧ ಭಾಗಗಳಿಗೆ ಭೇಟಿಯನ್ನ ನೀಡಿ ಜನರ ಸಮಸ್ಯೆಗಳನ್ನ ಅರಿತಾ ಇದ್ದೇನೆ. ಜನರ ಆಶಯಗಳಿಗೆ ನಾನು ಗೌರವವನ್ನ ನೀಡ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಕುಟುಂಬಕ್ಕೆ ಟಿಕೆಟ್ ನೀಡುವ ಬಗ್ಗೆ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಭರವಸೆ ಸಿಕ್ಕಿಲ್ಲ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಉಪಚುನಾವಣೆಯ ದಿನಾಂಕ ಇನ್ನು ಕೂಡ ಘೋಷಣೆಯಾಗದೇ ಇದ್ರೂ ಕೂಡ ಹಿರಿಯೂರು ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಮೂಲಕ ಈಗ ದಿನದಿಂದ ದಿನಕ್ಕೆ ಇದು ಕುತೂಹಲ ಹೆಚ್ಚುತ್ತಾನೆ ಇದೆ.